ದೇವರ ಬಗ್ಗೆ ಸಪ್ತ ಪ್ರಕಟಣೆಗಳನ್ನು ಒಳಗೊಂಡಂಥ ಹಾಡಿದು. ನನ್ನ ದೇವರು ಮಹತ್ವದ ಆತ್ಮನಾಗಿ ಜೀವಿಸಲು ನನ್ನ ಮನವೇ ನಿನಗೆ ಏಕೆ ಚಿಂತೆಯು ಎಂಬಂಥ ಈ ಹಾಡು. ಇದರಲ್ಲಿ ದೇವರ ಬಗ್ಗೆ ಸಪ್ತ ಪ್ರಕಟಣೆಗಳು. ದೇವರು ಜೀವಿಸುವ ದೇವರು, ದೇವರು ಜೊತೆಗಿರುವ ದೇವರು, ದೇವರು ಸಂತೈಸುವ ದೇವರು, ದೇವರು ಒದಗಿಸುವ ದೇವರು, ದೇವರು ನಡೆಸುವ ದೇವರು, ದೇವರು ಪ್ರೀತಿಸುವ ದೇವರು. ಹೌದು, ಕೊನೆಗೆ ದೇವರು ತನ್ನ ಪ್ರಾಣವನ್ನೇ ನಮಗೋಸ್ಕರವಾಗಿ ನೀಡಿದ ರಕ್ಷಿಸುವ ದೇವರು. ಆದುದರಿಂದ ಈ ಹಾಡನ್ನು ದೇವರ ಮಹಿಮೆಗಾಗಿ ಸಮರ್ಪಿಸಲಾಗುತ್ತಿದೆ. ಸ್ತುತಿಗೆ ಪಾತ್ರನಯ್ಯ, ತಂದೆ ತಾಯಿಗಳಿಗಿಂತ ಪ್ರೀತಿಸಿ ನಿನ್ನ ಪ್ರಾಣವನ್ನೇ ನೀಡಿದಯ್ಯ ಒಡೆಯನೇ. ಹೌದು, ದೇವರು ಮಹತ್ವದ ಆತ್ಮನಾಗಿ ಜೀವಿಸಲು ನಾವು ಯಾಕೆ ಚಿಂತೆ ಮಾಡಬೇಕು? ಹೌದು, ಆತನು ತನ್ನ ಪ್ರಾಣವನ್ನೇ ಹೌದು, ಅಮೂಲ್ಯವಾದ ಪ್ರಾಣವನ್ನೇ ನಮಗೋಸ್ಕರವಾಗಿ ನೀಡಿರುವಾಗ ನಾವು ಯಾಕೆ ಚಿಂತೆ ಮಾಡಬೇಕು? ನಮಗೋಸ್ಕರ ಪ್ರಾಣ ನೀಡಿದ ಆತನಿಗಾಗಿ ನಾವು ಜೀವಿಸುವಂತೆ ದೇವರು ನನಗೂ ನಮಗೂ ಸಹಾಯಿಸಲಿ. ಆಮೇನ್.
ದೇವರು ಪ್ರೀತಿಸುವ ಪ್ರೀತಿಯ ಪ್ರಾರ್ಥನಾ ಮಂದಿರದ ದೇವಜನರಿಗೆ ಸ್ವಾಗತ ಬಯಸ್ತಿದ್ದೇವೆ. 195ನೇ ಈ ವಾರವನ್ನು, ಅಂದರೆ 195ನೇ ವಾರ ಈ ಕೂಟ, ಪ್ರಾರ್ಥನಾ ಮಂದಿರದ ಕೂಟವು ನಡೆಯುವಂತೆ ದೇವರು ಕೊಟ್ಟ ಮಹಾಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ಮತ್ತು ಗ್ಲಾಡ್ಸನ್ನ ಕುಟುಂಬದವರು ದೇವರ ವಾಕ್ಯ ಈ ಸೇವೆ ಮುಂದುವರಿಬೇಕಂತ ಹೇಳಿಬಿಟ್ಟು ಅವಕಾಶ ಮಾಡಿ ಕೊಟ್ಟಿರುವುದಕ್ಕಾಗಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ ಬಯಸುವಂಥವನಾಗಿದ್ದೇನೆ. ಈಗ ನಾವು ಭಯದ ಬಗ್ಗೆ ಒಂದು ಸಂದೇಶ ಅಥವಾ ಸ್ಟಡಿ ಅಂತ ಹೇಳೋಣ. ಭಯ ಸಾಮಾನ್ಯವಾದಂಥ ಒಂದು ಪ್ರತಿಕ್ರಿಯೆ, ನ್ಯಾಚುರಲ್ ರಿಯಾಕ್ಷನ್. ಈಗ ದಾರಿಯಲ್ಲಿ ಹೋಗ್ತಾ ಇರುವಾಗ ಏನೋ ಒಂದು ಹಗ್ಗ ಬಿದ್ದಿರ್ತದೆ, ಆಮೇಲೆ ಒಂದು ವೇಳೆ ಗಾಳಿಗೆ ಆ ಹಗ್ಗ ಮೂವ್ ಆದರೆ, ಚಲನೆ ಆದರೆ, ಒಂದು ವೇಳೆ ನಮ್ಮ ಕಣ್ಣಿಗೆ ಅದು ಹಾವು ಥರ ಕಾಣಿಸ್ಬಿಟ್ಟು ಸ್ವಲ್ಪ ಭಯಪಟ್ಕೊಳ್ಳೋದು, ಪ್ರತಿಕ್ರಿಯೆ ವ್ಯಕ್ತಪಡಿಸುವಂಥದ್ದು ಸಹಜ. ಇನ್ನು ನನಗೆ ನೆನಪಿದೆ, ನಾನು ಕೇರಳದಲ್ಲಿ ನಾನು ಮತ್ತು ನನ್ನ ಸ್ನೇಹಿತರು ಒಂದು ಕಡೆಯಿಂದ ಹೋಗ್ತಾ ಇದ್ದೀವಿ. ಮತ್ತು ಮುಂದೆ ಇಬ್ಬರು ವ್ಯಕ್ತಿಗಳು ಬರ್ತಾ ಇದ್ದಾಗ ಏನಾಯಿತು, ಇದ್ದಕ್ಕಿದ್ದಂತೆ ಇಬ್ಬರು ವ್ಯಕ್ತಿಗಳು ಓಡುವುದಕ್ಕೆ ಪ್ರಾರಂಭ ಮಾಡಿದರು, ಕೆಳಗೆ ನೋಡಿಬಿಟ್ಟು. ನನಗೆ ಅರ್ಥ ಆಗಲಿಲ್ಲ, ಏನು ಹೀಗೆ ಹೋಗ್ತಿದ್ದ ಭಯಪಟ್ಕೊಂಡು ಅಂತ ಹೇಳ್ಬಿಟ್ಟು. ಆಮೇಲೆ ಗೊತ್ತಾಯಿತು, ಕೆಳಗೆ ಆ ರೋಡ್ನಲ್ಲಿ ಒಂದು ಹಾವು, ಸರ್ಪ ಒಂದಿತ್ತು. ನಾನು ಓಡಬೇಕು, ಯಾವ ಕಡೆ ಓಡಬೇಕಂತ ಡೈರೆಕ್ಷನ್ ನೋಡ್ತಾ ಇರುವಂಥ ವೇಳೆಯಲ್ಲಿ ನನ್ನ ಸ್ನೇಹಿತರು ನನ್ನ ಕೈ ಹಿಡಿದುಬಿಟ್ಟು, ಇಲ್ಲ ಅದು ಹಾವು, ಸತ್ತಿರೋ ಹಾವು ಅಂತ ಹೇಳಿದರು. ಆದರೆ ಒಂದು ಪ್ರತಿಕ್ರಿಯೆ ನೋಡ್ರಿ, ತಕ್ಷಣ ಭಯ, ಹೆದರಿಕೆ. ಅದೇ ರೀತಿಯಾಗಿ ಈ ದಿವಸಗಳಲ್ಲಿ ಲೋಕಾದ್ಯಂತ ಒಂದು ವಿಧವಾದ ಭಯ, ಭಯದೊಂದಿಗೆ ಚಿಂತೆ, ಚಿಂತೆಯೊಂದಿಗೆ ಭಯ ಮತ್ತು ಅನಿಶ್ಚಿತ, ಈ ರೀತಿಯಾಗಿರುವಂಥ ವೇಳೆಯಲ್ಲಿ ನಾವು ದೇವರ ವಾಕ್ಯದ ಆಧಾರದಿಂದ ಭಯಕ್ಕೆ ಸಪ್ತ ಭಕ್ತಿಯ ಪ್ರತಿಕ್ರಿಯೆಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಭಯಕ್ಕೆ ಸಪ್ತ ಭಕ್ತಿಯ ಪ್ರತಿಕ್ರಿಯೆಗಳು, ಅಂದರೆ ಸ್ವಾಭಾವಿಕ ಪ್ರತಿಕ್ರಿಯೆ, ನ್ಯಾಚುರಲ್ ರೆಸ್ಪಾನ್ಸ್ ಅದು ಇದೆ. ಅದರ ಬಗ್ಗೆ ನಾನೊಂದು ಎಕ್ಸಾಂಪಲ್ ಕೊಟ್ಟನಲ್ಲ, ಕೇರಳದಲ್ಲಿ ಹೋಗ್ತಾ ಇರುವಾಗ ನಡೆದಂಥ ಒಂದು ಸ್ವಾಭಾವಿಕವಾದಂಥ ಪ್ರತಿಕ್ರಿಯೆ, ನ್ಯಾಚುರಲ್ ರಿಯಾಕ್ಷನ್, ಭಯಪಟ್ಕೊಂಡು ಓಡೋಗೋದು, ತಪ್ಪಿಸಿಕೊಳ್ಳೋದು. ಆದರೆ ಭಕ್ತಿಯ ಪ್ರತಿಕ್ರಿಯೆ ಅದು ಸ್ವಲ್ಪ ಅಲ್ಲ, ಭಾಳನೇ ಬೇರೆ ಆಗಿರ್ತದೆ ರೀ. ನೀವು ಲೋಕಕ್ಕೆ ಬೆಳಕು ಅಂತ ಯೇಸುಸ್ವಾಮಿ ಹೇಳಿದಾಗ, ಬೆಳಕು ಕತ್ತಲಿಗಿಂತಲೂ ಸ್ವಲ್ಪ ವ್ಯತ್ಯಾಸವಾಗಿರೋದಿಲ್ಲ, ಭಾಳ ವ್ಯತ್ಯಾಸವಾಗಿರ್ತದೆ. ಇನ್ನು ಹೇಳಬೇಕಾದ್ರೆ ಸಂಪೂರ್ಣ ವಿರುದ್ಧವಾಗಿ ಇರ್ತದೆ. ಅದೇ ರೀತಿಯಾಗಿ ಭಯಕ್ಕೆ ಸ್ವಾಭಾವಿಕವಾದ ಪ್ರತಿಕ್ರಿಯೆಗೂ ಭಯಕ್ಕೆ ಭಕ್ತಿಯ ಪ್ರತಿಕ್ರಿಯೆಗೂ ಭಾಳ ವ್ಯತ್ಯಾಸ. ಇನ್ನು ಹೇಳಬೇಕಾದ್ರೆ ಸಂಪೂರ್ಣ ವಿರುದ್ಧವಾಗಿರ್ತದೆ. ಅದು ದೇವರಿಂದ ಆಗಿರುವಂಥದ್ದು. ನನಗೆ ಭಾಳ ಇಷ್ಟವಾದಂಥ ಒಂದು ಹಾಡು, ನನ್ನ ದೇವರು ಮಹತ್ವದ ಆತ್ಮನಾಗಿ ಜೀವಿಸಲು ನನ್ನ ಮನವೇ ನಿನಗೆ ಏಕೆ ಚಿಂತೆ. ಅದೇ ಹಾಡನ್ನು ಈ ರೀತಿಯಾಗಿ ಹೇಳ್ಬೋದು, ನನ್ನ ದೇವರು ಮಹತ್ವದ ಮಹಾ ಆತ್ಮನಾಗಿ ಜೀವಿಸಲು ನನ್ನ ಮನವೇ ನಿನಗೆ ಏಕೆ ಭಯವು ಅಂತ ಹೇಳಿಬಿಟ್ಟು. ಸರಿ, ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ.
ಆದರೂ ಭಯ ಬಂದೇ ಬರ್ತದೆ ಮಾನವರಾದ ನಮಗೆ ಮಾನವೀಯತೆಯ ಒಂದು ಪ್ರಕಟಣೆ ಅಥವಾ ಪ್ರತಿಕ್ರಿಯೆ. ಆದರೂ ಕೂಡ ಭಯಕ್ಕೆ ಸಪ್ತ ಭಕ್ತಿಯ ಪ್ರತಿಕ್ರಿಯೆಗಳನ್ನು 7 godly responses to fear, not the natural responses, not a natural response to whatever fear that is globally taking place, but a godly response to fear. ಮೊದಲನೇದಾಗಿ ಅದೃಶ್ಯದ ಪ್ರಕಟಣೆ ಹೊಂದುವುದು. Revelation of the invisible, getting the revelation of the invisible. ಒಂದ್ಸಾರಿ ಎಲೀಷಾ, ದೇವರ ಮನುಷ್ಯ ಅಂತ ಕರೆಯಲಾದ ವ್ಯಕ್ತಿಯವನು, ಎಲೀಷನು ಮತ್ತು ಅವನ ಸೇವಕನು ಇಬ್ಬರು ಹೊರಗೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ದೊಡ್ಡ ಅರಾಮ್ಯರ ದ ಸಿರಿಯನ್ ಆರ್ಮಿ, ಇಟ್ಸ್ ಕಮಿಂಗ್ ವಿತ್ ಎ ಮೈಟಿ ಮೊಬಿಲೈಸೇಷನ್ ಆರ್ ಫೋರ್ಸ್, ದೊಡ್ಡ ಸೈನ್ಯವು ಒಂದು ಬರ್ತಾ ಇದೆ. ಅದನ್ನು ನೋಡಿಬಿಟ್ಟು ಎಲೀಷನ ಸೇವಕನು ಭಯಪಟ್ಟು ಬಿಡ್ತಾನೆ. ಸಿ, ನ್ಯಾಚುರಲ್ ರೆಸ್ಪಾನ್ಸ್. ಆದರೆ ಎಲೀಷನನ್ನು ಆ ಸೇವಕನು ನೋಡಿದಾಗ ಎಲೀಷನ್ ಭಯಪಡ್ತಾ ಇಲ್ಲ. ದೊಡ್ಡ ಸೈನ್ಯ ಬರ್ತಾ ಇದೆ, ಎಲೀಷನು ಭಯಪಡ್ತಾನೆ ಇಲ್ಲ. ಯಾರೋ ಒಬ್ಬರಲ್ಲ, ನನ್ನ ಆತ್ಮಿಕ ತಂದೆ ಒಂದು ಡೆಫಿನಿಷನ್ ದೇವರ ಸೇವಕರಿಗೆ ಅಥವಾ ದೇವರ ಮನುಷ್ಯನಿಗೆ ಒಂದು ಡೆಫಿನಿಷನ್ ಕೊಟ್ಟಿದ್ದು ನೆನಪಿಗೆ ಬರ್ತದೆ. ಎ ಸರ್ವೆಂಟ್ ಆಫ್ ಗಾಡ್ ಆರ್ ಎ ಮ್ಯಾನ್ ಆಫ್ ಗಾಡ್ ಈಸ್ ಒನ್ ಹೂ ಈಸ್ unaffected by anything or anybody except God. ಯಾವುದರಿಂದಲೂ ಬಾಧಿತರಾಗದೆ ದೇವರಿಗೆ ಮಾತ್ರ ಬಾಧಿತನಾಗುವ ವ್ಯಕ್ತಿ ದೇವರ ಮನುಷ್ಯ ಅಂತ ಹೇಳ್ಬಿಟ್ಟು. ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ, ಯಾಕಂದರೆ ಚೆನ್ನಾಗಿದೆ ಇದು, ನಾವು ಮಿಸ್ ಮಾಡ್ಕೋಬಾರ್ದು. A man of God is one who is unaffected by anybody or anything. ದೇವರ ಮನುಷ್ಯನು ಯಾವುದರಿಂದಲೂ ಬಾಧಿತನಾಗದೆ ದೇವರಿಂದ ಮಾತ್ರ ಬಾಧಿತನಾಗಿರುವಂಥವನು. Unaffected by anything or anybody, but affected by only God. ಸರಿ, ಆ ರೀತಿಯಾಗಿ ಈ ದೇವ ಮನುಷ್ಯನು ಭಯಪಡದೆ ಇದ್ದಾಗ ಏನಾಯ್ತು ಅಂತ ಹೇಳಿದರೆ, ಯಾಕೆ ಇವನು ಭಯಪಡ್ತಾ ಇಲ್ಲ ಅಂತ ಹೇಳಿದಾಗ ಒಂದು ಪ್ರೇಯರು ಎಲೀಷನು ಮಾಡ್ತಾನೆ. ಅದೇನೆಂದರೆ, ಇದನ್ನು ನಾವು 2ನೇ ಅರಸುಗಳ ಗ್ರಂಥ 2 Kings chapter 6 verses 15 to 17. 2ನೇ ಅರಸುಗಳ ಗ್ರಂಥ 6ನೇ ಅಧ್ಯಾಯ 15ರಿಂದ 17 ವಚನಗಳಲ್ಲಿ ಇರುವಂಥ ವಾಕ್ಯ ಭಾಗದಲ್ಲಿ ಎಲಿಯನು ಒಂದು ಪ್ರೇಯರ್ ಮಾಡ್ತಾನೆ, ಎಲೀಷನ್. ಅದೇನೆಂದರೆ, ಲಾರ್ಡ್ ಓಪನ್ ದ ಐಸ್ ಆಫ್ ದಿಸ್ ಯಂಗ್ ಮ್ಯಾನ್, ಇವನ ಕಣ್ಣನ್ನು ತೆರೆ ಅಂತ ಹೇಳಿದಾಗ ಅವ್ರಿಗಿಂತಲೂ, ಆ ಸಿರಿಯಾದ ಆರ್ಮಿಗಿಂತಲೂ ಹೆಚ್ಚು ಆರ್ಮಿ, ಅದೃಶ್ಯವಾದಂಥ ಸೈನ್ಯ ಇರುವಂಥದ್ದನ್ನು ಈ ಯವನಸ್ಥನು ನೋಡ್ತಾನೆ, ಈ ಸೇವಕನು ನೋಡ್ತಾನೆ. ಬಟ್ ಆಶ್ಚರ್ಯ ಇದರಲ್ಲಿ ಏನಂದರೆ, ಆಲ್ರೆಡಿ ಎಲಿಷನ್ ನೋಡಿಬಿಟ್ಟಿದ್ದ, ಈ ಆಲ್ರೆಡಿ ಸಾ ದಿ ಇನ್ವಿಸಿಬಲ್ ಆರ್ಮಿ. ಆದ ಕಾರಣ ಆ ಒಂದು ಅದೃಶ್ಯದ ಒಂದು ಪ್ರಕಟಣೆ ನಾವು ಹೊಂದ್ಕೋಬೇಕ್ರಿ, ಭಾಳ ಇಂಪಾರ್ಟೆಂಟ್ ಇದು. ಅವಾಗ ಭಯ ಬರಲ್ಲ. ಇವನಿಗೆ ಅದೃಶ್ಯದ ಪ್ರಕಟಣೆ ಇರಲಿಲ್ಲ ಸೇವಕನಿಗೆ, ಅದ ಕಾರಣ ಭಯ ಇತ್ತು. 2ನೇದಾಗಿ ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ ನೆನಪಿನಲ್ಲಿ ಇಟ್ಕೊಳ್ಳೋಣ. ಅದೇನಂತ ಹೇಳಿದ್ರೆ, 7 godly responses to fear. ಭಯಕ್ಕೆ ಸಪ್ತ ಭಕ್ತಿಯ ಪ್ರತಿಕ್ರಿಯೆಗಳು. 2ನೇದಾಗಿ ಸೀಕಿಂಗ್ ದ ಲಾರ್ಡ್, ಕರ್ತನನ್ನೇ ಆಶ್ರಯಿಸುವುದು.
ಎರಡನೇ ಪೂರ್ವಕಾಲ ವೃತ್ತಾಂತ, ಸೆಕೆಂಡ್ ಕ್ರಾನಿಕಲ್ಸ್ ಚಾಪ್ಟರ್ 20, ಎರಡನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 1-3 ವಚನಗಳಲ್ಲಿ ನಾವು ನೋಡಿಕೊಳ್ಳುವಾಗ ಏನಾಗ್ತದೆ, ಒಂದು ದೊಡ್ಡ ಒಂದಲ್ಲ 2-3 ಸೈನ್ಯಗಳು ಸೇರಿಕೊಂಡು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಆವಾಗ ಯೆಹೋಷಾಫಾಟನಿಗೆ ಭಯ ಆಗ್ಬಿಡ್ತದೆ. ನ್ಯಾಚುರಲ್, ಸ್ವಾಭಾವಿಕವಾದ ಪ್ರತಿಕ್ರಿಯೆ ಭಯ. ಆ ಭಯ ಬಂದಾಗ ಅವನೇನು ಮಾಡ್ತಾನೆ, ಒಂದು ಡಿಸಿಷನ್ ಮಾಡ್ತಾನೆ, ಒಂದು ನಿರ್ಣಯ ಮಾಡ್ತಾನೆ. ಅದೇನೆಂದರೆ ಕರ್ತನನ್ನೇ ಆಶ್ರಯಿಸಬೇಕಂತ ಹೇಳ್ಬಿಟ್ಟು ನಿರ್ಣಯಿಸ್ತಾನೆ ರೀ. ಹಾಗಾದರೆ ಭಯಕ್ಕೆ ಎರಡನೇ ಭಕ್ತಿಯ ಪ್ರತಿಕ್ರಿಯೆ ಏನಂದರೆ ಕರ್ತನನ್ನೇ ಆಶ್ರಯಿಸುವುದು. ಸೀಕಿಂಗ್ ದ ಲಾರ್ಡ್ ಹಿಮ್ಸೆಲ್ಫ್. ಆ ರೀತಿಯಾಗಿ ಕರ್ತನನ್ನೇ ಆಶ್ರಯಿಸೋದನ್ನು ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾನೆ? ಹೌ ಡಿಡ್ ಹಿ ಎಕ್ಸ್ಪ್ರೆಸ್ ದಿ ಸೀಕಿಂಗ್ ಆಫ್ ದ ಲಾರ್ಡ್? ಬೈ ಹಿಸ್ ಪ್ರೇಯರ್ ಆ್ಯಂಡ್ ಫಾಸ್ಟಿಂಗ್ ಆ್ಯಂಡ್ ಗ್ಯಾದರಿಂಗ್ ಎ ಮೀಟಿಂಗ್. ಪ್ರಾರ್ಥನೆ, ಉಪವಾಸ, ಜನರನ್ನು ಕೂಡಿಸೋದ್ರಿಂದ ಆ ಕರ್ತನನ್ನು ಆಶ್ರಯಿಸುವುದನ್ನು ವ್ಯಕ್ತಪಡಿಸ್ತಾನೆ. ಹಿ ಎಕ್ಸ್ಪ್ರೆಸ್ ದ ಸೀಕಿಂಗ್ ಆಫ್ ದ ಲಾರ್ಡ್ ಬೈ ಹಿಸ್ ಫಾಸ್ಟಿಂಗ್, by his gathering. Amazing. That's how we should respond these days to fear. ಈ ಭಯಕ್ಕೆ ಈ ರೀತಿಯಾಗಿ ನಾವು ಪ್ರತಿಕ್ರಿಯಿಸಬೇಕು. ಆ ರೀತಿಯಾಗಿ ಮಾಡ್ತಾ ಇದ್ದೇವೆ. There are many places people gather. ಒಂದು ವೇಳೆ ಸಾಮೂಹಿಕವಾಗಿ, ಒಂದು ವೇಳೆ ಎಲ್ಲರೂ ಕೂಟವಾಗಿ ಸೇರಿದ್ರು ಕೂಡ ಆನ್ಲೈನ್ನಲ್ಲಿ ಸೇರಿ ಪ್ರಾರ್ಥಿಸುವಂಥದ್ದು. ಉದಾಹರಣೆಗೆ ಕರ್ನಾಟಕ ಪ್ರೇಯರ್ ಕಾಲ್, ಕರ್ನಾಟಕದ ಪ್ರಾರ್ಥನಾ ಕರೆ, ಆ ರೀತಿಯಾಗಿ ಉದಾಹರಣೆಗದು. ಆ ರೀತಿಯಾಗಿ ಬಹಳ ಕಡೆಗಳಲ್ಲಿ ಪ್ರಾರ್ಥನೆ, ದೇವಜನರು ಲೋಕಾದ್ಯಂತ, ಕರ್ನಾಟಕ ಮಾತ್ರವಲ್ಲ, ಅದು ಎಕ್ಸಾಂಪಲ್ ಕೊಟ್ಟೆ. ಆದರೆ ಭಾರತದಲ್ಲಿ, ಉತ್ತರ ಭಾರತದಲ್ಲಿ, ಚೆನ್ನೈನಲ್ಲಿ, ಕೇರಳದಲ್ಲಿ, ಭಾರತದ ಹೊರಗೆ ಬೇರೆ ಬೇರೆ ದೇಶಗಳಲ್ಲಿ ದೇವಜನರು ಒಟ್ಟಾಗಿ ಸೇರಿ ಕರ್ತನನ್ನು ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ ಆಶ್ರಯಿಸುವಂಥದ್ದು. ದಟ್ಸ್ ದ ರೈಟ್ ವೇ ಆಫ್ ರೆಸ್ಪಾಂಡಿಂಗ್ ಟು ಫಿಯರ್. ಮೂರನೇದಾಗಿ ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಭಯಕ್ಕೆ 7 ಭಕ್ತಿಯ ಪ್ರತಿಕ್ರಿಯೆಗಳು. ಸ್ವಾಭಾವಿಕ ಪ್ರತಿಕ್ರಿಯೆ ಅದು ಇರ್ತದೆ, ಅದು ನ್ಯಾಚುರಲ್ ಆಗಿ ಬರ್ತದೆ, ಬೈಬಲ್ ಸ್ಟಡಿ ಇಲ್ಲದೇ ಬಂದುಬಿಡ್ತದೆ ಅದು. ಆದರೆ ಈಗ ನಾವು ಬೈಬಲ್ ಧ್ಯಾನ ಯಾಕೆ ಮಾಡ್ತಿದ್ದೀವಿ ಅಂತ ಹೇಳಿದರೆ, ನಾವು ಭಕ್ತಿಯ ಪ್ರತಿಕ್ರಿಯೆಗಳನ್ನು ನೀಡಬೇಕಂತ ಹೇಳ್ಬಿಟ್ಟು ಈಗಾಗಲೇ ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಾವು ಮಾಡ್ತಾ ಇದ್ದೇವೆ. ದೇವರ ಕೃಪೆಯಿಂದ, ದೇವರ ಸ್ತೋತ್ರವಾಗಲಿ. ಸ್ವಲ್ಪ ಮಟ್ಟಿಗೆ ಅಂತ ಹೇಳಬಾರ್ದು, ಬಹಳವಾಗಿ ಅದನ್ನು ಮಾಡ್ತಿದ್ದೇವೆ. ಇನ್ನಷ್ಟು ನಾವು ಅದನ್ನು ಮಾಡ್ತಾ ಇರಬೇಕ್ರಿ. ನನ್ನ ಸ್ನೇಹಿತರು ಆಶೀರ್ವಾದಂ ಅಂತ ಹೇಳ್ಬಿಟ್ಟು ಒಬ್ಬ ಸ್ನೇಹಿತರು ಬೆಂಗಳೂರಿನಲ್ಲಿದ್ದಾರೆ. ಅವರು ಈ ರೀತಿಯಾಗಿ ಹೇಳ್ತಿರ್ತಾರೆ, ಏನಂದರೆ ಐ ರಾದರ್ ಟೀಚ್ ಎ ಪರ್ಸನ್ ಟು ಪ್ರೇ ದೆನ್ ಟು ಟೀಚ್ ಎ ಪರ್ಸನ್ ಟು ಪ್ರೀಚ್. ಒಬ್ಬ ವ್ಯಕ್ತಿಯನ್ನು ಪ್ರಾರ್ಥನೆ ಮಾಡ್ರಿ ಅಂತ ನಾನು ಕಲಿಸಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ವ್ಯಕ್ತಿ ಪ್ರಸಂಗ ಹೇಗೆ ಮಾಡೋದು ಅಂತ ಕಲಿಸಿ ಕೊಡೋದಕ್ಕಿಂತಲೂ ಪ್ರಾರ್ಥನೆ ಹೇಗೆ ಮಾಡಬೇಕಂತ ಕಲಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರು. ಹೌದು, ಭಾಳ ಒಳ್ಳೆಯ ಒಂದು ವಿಚಾರ. ಅದನ್ನು ನಾನು ಮನಸ್ಸಿಗೆ ತಕ್ಕೊಂಡಿದ್ದೇನೆ, ಇನ್ನೂ ತಗೋಬೇಕದೇನಂತ ಹೇಳಿದರೆ, ಒಬ್ಬ ವ್ಯಕ್ತಿಯನ್ನು ಪ್ರಸಂಗಿಯಾಗಿ ನಾನು ತರಬೇತು ನೀಡಿದರೆ ಜನರೊಂದಿಗೆ ಆ ವ್ಯಕ್ತಿ ಸಂಪರ್ಕ ಇಟ್ಕೊಳ್ತಾರೆ. ಆದರೆ ಒಬ್ಬ ವ್ಯಕ್ತಿಯನ್ನು ಪ್ರಾರ್ಥನೆಯ ವ್ಯಕ್ತಿಯಾಗಿ ನಾನು ತರಬೇತಿ ನೀಡಿದರೆ ದೇವರೊಂದಿಗೆ ಸಂಪರ್ಕ ಕಲ್ತ್ಕೊಳ್ತಾರೆ. ದೇವರೊಂದಿಗೆ ಸಂಪರ್ಕ ಕಲ್ತ್ಕೊಂಡಂಥ ವ್ಯಕ್ತಿ ಜನರ ಜೊತೆಯಲ್ಲಿ ಕೂಡ ಯಾವ ರೀತಿಯಾಗಿ ಸಂಪರ್ಕ ಇಟ್ಕೋಬೇಕಂತ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಕಲ್ತ್ಕೊಳ್ತಾರೆ. ಸೊ ಎ ಪರ್ಸನ್ who knows how to keep in touch with God will also know how to keep in touch with people. That's something to do with a man of prayer. ಬ್ರದರ್ ಬಕ್ಸಿಂಗ್ ನೆನಪಾಗ್ತಾ ಇದ್ದಾರೆ ನನಗೆ. 24 ತಾಸು ಅಥವಾ ಅಟ್ಲೀಸ್ಟ್ ಇಡೀ ದಿವಸ ಹೆಬ್ರೋನ್ನಲ್ಲಿ, ಹೈದರಾಬಾದ್ನಲ್ಲಿ ಅವರು ಹೇಳುವಂಥ ಮಾತು ಭಾಳ ಜನ ಕೇಳಿಸ್ಕೊಳ್ತಿದ್ರು. ಅದೇನೆಂದರೆ, ಶಾಲ್ ವಿ ಪ್ರೇ
ಪ್ರಾರ್ಥನೆ ಮಾಡೋಣ ಅನ್ನುವಂಥ ಪದ. ಅನೇಕ ತಾಸುಗಟ್ಟಲೆ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಹೌದು, ಶತಾನಂದಯ್ಯ, ಚಿಂತಾಮಣಿಯ ಶತಾನಂದಯ್ಯವರು ಕೂಡ ಪ್ರಾರ್ಥನೆ ಪ್ರಾರ್ಥನೆ. ನಾನು ಅವ್ರನ್ನ ಹೋಗಿ ಭೇಟಿಯಾದಾಗ ಇನ್ನೂ ನೆನಪಿದೆ ನನಗೆ. ಅಯ್ಯ ನಾನು ಹೋಗಿ ಬರ್ತೀನಿ ಕೋಲಾರಿಗೆ ಅಂತ ಹೇಳಿದಾಗ, ಆಯಿತು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದರು. ನನ್ನ ಜೊತೆಗೆ ಇನ್ನೊಬ್ಬರು ಬಂದಿದ್ದರು. ತಕ್ಷಣ ನಾನು ಮೊಣಕಾಲು ಊರಿದೆ. ಇನ್ನೊಬ್ಬರು ಅವರು ಮೊಣಕಾಲು ಊರಲಿಲ್ಲ, ಯಾಕೋ ಏನೋ ಒಳ್ಳೆಯ ಕಾರಣ ಇರ್ಬೋದೇನೋ. ಆದರೆ ಅಯ್ಯ ಸ್ಟಾಪ್ ಮಾಡಿಬಿಟ್ರು ಪ್ರೇಯರ್ ಮಾಡೋದು. ಶತಾನಂದಯ್ಯವರು ಸ್ಟಾಪ್ ಮಾಡಿಬಿಟ್ಟು ಆ ವ್ಯಕ್ತಿಗೆ ನೀನು ಮೊಣಕಾಲು ಊರು ಅಂದರು. ಸ್ವಲ್ಪ ಸ್ಟ್ರಿಕ್ಟು. ಆದ ಕಾರಣ ಇಬ್ಬರು ಮೊಣಕಾಲು ಊರಿದ ಮೇಲೆ ಪ್ರೇಯರ್ ಮಾಡಿದರು. ಅವರು ಪ್ರಾರ್ಥನೆಯ ಮನುಷ್ಯರು ನಮ್ಮ ಕರ್ನಾಟಕದಲ್ಲಿ. ಆ ರೀತಿಯಾಗಿ ಅನೇಕರನ್ನು ದೇವರು ಎಬ್ಬಿಸಲಿ. ಸರಿ, ಈಗ ನಾವು ನೋಡ್ತಾ ಇರುವಂಥ ವಿಷಯ ಮರ್ತು ಹೋಗಬಾರ್ದು. 7 ಗಾಡ್ಲಿ ರೆಸ್ಪಾನ್ಸಸ್ ಟು ಫಿಯರ್. ಭಯಕ್ಕೆ 7 ಭಕ್ತಿಯ ಪ್ರಕಟಣೆಗಳನ್ನು ನೋಡ್ತಾ ಇದ್ದೀವಿ. ಮೊದಲನೇದು ರೆವಲೇಷನ್ ಆಫ್ ಇನ್ವಿಸಿಬಲ್, ಅದೃಶ್ಯದ ಪ್ರಕಟಣೆ ಹೊಂದುವುದು. ಎರಡನೇದಾಗಿ ಸೀಕಿಂಗ್ ದ ಲಾರ್ಡ್, ಕರ್ತನನ್ನೇ ಆಶ್ರಯಿಸುವುದು. ಹೌದು, ಭಯ ಬಂದಾಗ ಏನು ಮಾಡಬೇಕು? ಕರ್ತನನ್ನೇ ಆಶ್ರಯಿಸಬೇಕು. ಅದು ಬೇರೆ ಬೇರೆ ಟೈಪ್ ಭಯ ಇರ್ಬೋದು. ಯೆಹೋಷಾಫಾಟನಿಗೆ ಬಂದಂಥ ಭಯ ವೈರಿಯ ಭಯ, ಅದು ಕೊರೋನಾ ಭಯ ಇರ್ಬೋದು, ಅಥವಾ ಎಂಪ್ಲಾಯ್ಮೆಂಟ್ ಉದ್ಯೋಗದ ಭಯ ಇರ್ಬೋದು, ಅಥವಾ ಭವಿಷ್ಯದ ಭಯ ಇರ್ಬೋದು, ಆರ್ಥಿಕ ಭಯ ಎಕನಾಮಿಕ್ ಫಿಯರ್, ಮುಂದೆ ಏನಾಗ್ತದೋ, ಅಥವಾ ಅನ್ನೋನ್ ಫಿಯರ್ ತಿಳಿಯದ ಒಂದು ಭಯ, ಅಥವಾ ಫಿಯರ್ ಆಫ್ ಇಗ್ನೊರೆನ್ಸ್ ಅಜ್ಞಾನದ ಭಯ, ಈ ರೀತಿಯಾಗಿ ಮರಣದ ಭಯ. ಹೌದು, ಈ ರೀತಿಯಾಗಿ ವಿವಿಧ ಭಯಗಳು ಬರುವಾಗ ನಾವು ಕರ್ತನನ್ನು ಆಶ್ರಯಿಸಬೇಕು. ಮೂರನೇದಾಗಿ ದೇವ ಸಾನ್ನಿಧ್ಯ ಅರಿಕೆ ಮಾಡುವುದು, ಕನ್ಫೆಸ್ಸಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್, ದ ಪ್ರೆಸೆನ್ಸ್ ಆಫ್ ಗಾಡ್. ಭಾಳ ಸುಪ್ರಸಿದ್ಧವಾದಂಥ ಕೀರ್ತನೆ, ನಮಗೆ ಗೊತ್ತಿರುವಂಥ ಒಂದು ಕೀರ್ತನೆ 23ನೇ ಅಧ್ಯಾಯದ 4ನೇ ವಚನದಲ್ಲಿ ದಾವೀದನು ಈ ರೀತಿಯಾಗಿ ಹೇಳ್ತಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ, ಅಥವಾ ಮರಣದ, ಅದು ಹೀಬ್ರೂ ಭಾಷೆಯಲ್ಲಿ ಮರಣ ಅಂತ ಕೂಡ ಬರ್ತದಂತೆ, ಮರಣದ ಕಣಿವೆಯಲ್ಲಿ ಅಥವಾ ಮರಣದ ನೆರಳಿನಲ್ಲಿ ನಾನು ಹಾದು ಹೋದಾಗೋ ನೀನು ಹತ್ತಿರವಿರುವುದರಿಂದ, ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು, ಕೇಡಿಗೆ ಹೆದರೇನು. ಸರಿ, ಹಾಗಾದರೆ ಮೂರನೇ ಒಂದು ಭಯಕ್ಕೆ ಮೂರನೇ ಒಂದು ಪ್ರತಿಕ್ರಿಯೆ, ಭಕ್ತಿಯ ಪ್ರತಿಕ್ರಿಯೆ ಏನಂದರೆ ದೇವ ಸಾನ್ನಿಧ್ಯ. ದೇವರ ಹತ್ತಿರ ಇದ್ದಾರೆ ಅನ್ನುವಂಥದ್ದು. ಕೀರ್ತನೆ 23:4. ಈ ಒಂದು ದೇವ ಸಾನ್ನಿಧ್ಯ ಅವನು ಇಟ್ಕೊಂಡಿದ್ದರಿಂದ ದಾವೀದ ಚಿಕ್ಕ ಹುಡುಗ ಇದ್ದಾಗಲೂ ಒಬ್ಬ ಗೋಲ್ಯಾತನನ್ನು ಹ್ಯಾಂಡಲ್ ಮಾಡಿದವನು. ಆದ ಕಾರಣ ನಾವು ಕೂಡ ನಮ್ಮ ಅನುದಿನದ ಜೀವನದಲ್ಲಿ ಈಗಿರುವಂಥ ಮಾರಿಯ ಹಿನ್ನೆಲೆಯಲ್ಲಿ, ಭೌಗೋಳಿಕವಾದಂಥ ವಾತಾವರಣದಲ್ಲಿ, ಗ್ಲೋಬಲ್ ಎನ್ವೈರ್ಮೆಂಟ್ ಈ ರೀತಿಯಾಗಿ ನಡೀತಾ ಇರುವಂಥ ಪರಿಸ್ಥಿತಿಯಲ್ಲಿ ಕೂಡ ದೇವ ಸಾನ್ನಿಧ್ಯ ನಮಗೆ ನಿಶ್ಚಯವಾಗಿ ಒಳ್ಳೆಯ ಒಂದು ಪ್ರತಿಕ್ರಿಯೆ, ಭಕ್ತಿಯ ಪ್ರತಿಕ್ರಿಯೆಯನ್ನು ನೀಡುವಂತೆ ಮಾಡ್ತದೆ. 4ನೇದಾಗಿ ನೆನ್ಪಿಟ್ಕೊಳ್ಳೋಣ ಇವತ್ತಿನ ನಮ್ಮ ಸ್ಟಡಿ ಏನಂತ ಹೇಳ್ಬಿಟ್ಟು, 7 ಗಾಡ್ಲಿ ರೆಸ್ಪಾನ್ಸಸ್ ಟು ಫಿಯರ್. ಭಯಕ್ಕೆ 7 ಭಕ್ತಿಯ ಪ್ರತಿಕ್ರಿಯೆಗಳು. ಅದರಲ್ಲಿ 4ನೇದು ದೇವರನ್ನೇ ನಂಬಿರುವುದು, ಟ್ರಸ್ಟಿಂಗ್ ಇನ್ ದ ಲಾರ್ಡ್. ದೇವರನ್ನೇ ನಂಬಿರುವುದು. ಕೀರ್ತನೆ 56ನೇ ಅಧ್ಯಾಯ 3-4 ವಚನಗಳಲ್ಲಿ ನಾವು ನೋಡುವಾಗ ಕೀರ್ತನೆಗಾರನು ಹೇಳ್ತಾನೆ, ನಾನು ದೇವರನ್ನೇ ನಂಬಿರ್ತೀನಿ ಅಂತ ಹೇಳ್ಬಿಟ್ಟು, ಟ್ರಸ್ಟಿಂಗ್ ಇನ್ ದ ಲಾರ್ಡ್. ಹೌದ್ರಿ, ಈ ಒಂದು ದೇವರನ್ನೇ ನಂಬಿರುವಂಥ ವಿಷಯದಲ್ಲಿ ಒಂದು ಎಕ್ಸಾಂಪಲ್ ನನಗೆ ನೆನಪಿಗೆ ಬರ್ತಾ ಇದೆ. ಕಾಕ್ಸ್ಟೌನ್ ಹತ್ತಿರ ಹೋಗ್ತಾ ಇರುವಾಗ ಒಂದು
ಬ್ರಿಡ್ಜ್, ಒಂದು ಸೇತುವೆ ಥರ ಬರ್ತಿರುತ್ತೆ, ಮೇಲೆ ಟ್ರೈನ್ ಹೋಗ್ತಾ ಇರ್ತದೆ. ಕೆಳಗಿಂದ ನಾನು ಕೆಲವು ಸಾರಿ ಹೋಗಿದ್ದೇನೆ, ಕೆಲವು ಸಾರಿ ಮೇಲೆ ರೈಲು ಹೋಗ್ತಿರುವಾಗಲೇ ಕೆಳಗೆ ಹೋಗಿದ್ದುಂಟು. ಹೋಗುವಾಗ ನನಗೆ ಭಯ ಆಗಲಿಲ್ಲ, ಯಾಕಂದರೆ ಆ ಸೇತುವೆ, ಆ ಒಂದು ಬ್ರಿಡ್ಜ್ ಹಿಡ್ಕೊಂಡಿದೆ. ಅದು ಸುಮಾರು ವರ್ಷಗಳು ಆ ರೀತಿಯಾಗಿದೆ. ಅದು ಆ ರೀತಿಯಾಗಿ ಒಂದು ನಿರ್ಭಯವಾಗಿರುವಂತೆ ಮಾಡುವಂಥದ್ದು ಆಶ್ರಯ ಅಥವಾ ದೇವರನ್ನೇ ನಂಬಿರುವಂಥದ್ದು. ಫೇತ್ ಇನ್ ದ ಪರ್ಸನ್, ಆ ವ್ಯಕ್ತಿಯಲ್ಲಿ, ಅದು ಕರ್ತನಲ್ಲಿ. ಆ ರೀತಿಯಾಗಿ ದೇವರನ್ನೇ ನಾವು ನಂಬಿರುವಾಗ ಅದು 4ನೇ ಒಂದು ಪ್ರತಿಕ್ರಿಯೆ. ಯಾವುದಕ್ಕೆ? ಭಯಕ್ಕೆ. ಈಗಾಗಲೇ ಹೇಳಿದ ಹಾಗೆ ಅದು ಆರ್ಥಿಕ ಭಯವಾಗಿರ್ಬೋದು, ಎಕನಾಮಿಕ್ ಫಿಯರ್, ಭವಿಷ್ಯದ ಭಯವಾಗಿರ್ಬೋದು, ಫ್ಯೂಚರ್ ಫಿಯರ್, ಅದು ಅನ್ನೋನ್ ಫಿಯರ್ ಆಗಿರ್ಬೋದು, ತಿಳಿಯದ ಭಯ, ಅಥವಾ ಉದ್ಯೋಗದ ಭಯವಾಗಿರ್ಬೋದು, ಆಕ್ಯುಪೇಷನಲ್ ಫಿಯರ್, ಈ ಒಂದು ಮಾರಿಯ ಭಯವಾಗಿರ್ಬೋದು, ಪ್ಯಾಂಡಮಿಕ್ ಫಿಯರ್. ಯಾವುದೇ ಭಯ ಇದ್ದರೂ ಭಕ್ತಿಯ ಒಂದು ಪ್ರತಿಕ್ರಿಯೆ, ಟ್ರಸ್ಟಿಂಗ್ ಇನ್ ದ ಲಾರ್ಡ್. ಅದನ್ನೇ ಕೀರ್ತನೆಗಾರನು ಹೇಳ್ತಾನೆ ಭಾಳ ಚೆನ್ನಾಗಿ. ಈಗ 5ನೇದಾಗಿ ಭಯಕ್ಕೆ ಪರಿಹಾರ ಭಯ. ಒಂದು ಗಾದೆ ಮಾತು ಹೇಳಿದ್ದನ್ನು ನೀವು ಕೇಳಿರ್ಬೋದು. ನಾನು ಅದನ್ನು ಮೊದಲನೇದಾಗಿ ತಮಿಳಿನಲ್ಲಿ ಕೇಳಿದೆ. ಮುಲ್ಲೈ ಮುಳ್ಳಿಲ್ ಎಡುಕ ವೇಂಡು, ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕಂತ ಹೇಳ್ಬಿಟ್ಟು. ಆಶ್ಚರ್ಯ ಅದು. ಅಯ್ಯೋ, ಮುಳ್ಳು ಚುಚ್ಕೊಂಡ್ಬಿಟ್ಟಿದೆ ಕಾಲಿಗೆ ಅಂತ ಹೇಳ್ಬಿಟ್ಟು ನಾನು ಚಿಕ್ಕವನಿದ್ದಾಗ ಹೇಳಿದಾಗ, ಹೌದಾ ಅಂತ ಹೇಳ್ಬಿಟ್ಟು ಒಂದು ಸೂಜಿ ತಗೊಂಡ್ಬರ್ತಿದ್ರು. ಇದೇನು ಮುಳ್ಳು ಚುಚ್ಚಿದಂದರೆ ಇನ್ನೊಂದು ಮುಳ್ಳಿನ ಉಪಾದಿಯಲ್ಲಿರುವಂಥ ಇನ್ನೂ ಸ್ಟ್ರಾಂಗ್ ಆಗಿರುವಂಥ ಮುಳ್ಳನ್ನು ತೊಗೊಂಬರ್ತಾರಂತ. ಆ ಮುಳ್ಳಿನಿಂದಲೇ ಆ ಮೆಲ್ಲಕ್ಕೆ ತೆಗಿತಿದ್ರು. ನನಗೆ ನೆನಪಿದೆ. ಅದೇ ರೀತಿಯಾಗಿ ಭಯವನ್ನು ಭಯದಿಂದಲೇ ಹೋಗಲಾಡಿಸ್ಬೇಕಂತ ಹೇಳಿದಾಗ ಯೆಶಾಯನ ಗ್ರಂಥ 8ನೇ ಅಧ್ಯಾಯ 13ನೇ ವಚನ, ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 8 ಆ್ಯಂಡ್ ವರ್ಸ್ 13 and 14 ಅಲ್ಲಿ ನೋಡುವಾಗ ಈ ರೀತಿಯಾಗಿದೆ. ಕರ್ತನಿಗೆ ಹೆದರುವುದು ಅಂತ ಹೇಳ್ಬಿಟ್ಟು, ಫಿಯರಿಂಗ್ ಗಾಡ್ ಅಲೋನ್. ಲಿವಿಂಗ್ ಬೈಬಲ್ ಅಂತ ಹೇಳ್ಬಿಟ್ಟು ಒಂದು ಭಾಷಾಂತರ, ಅದರಲ್ಲಿ ಈ ರೀತಿಯಾಗಿ ಭಾಳ ಚೆನ್ನಾಗಿದೆ. ಅದೇನೆಂದರೆ, ಇಫ್ ಯು ಫಿಯರ್ ಗಾಡ್ ಯು ನೀಡ್ ನಾಟ್ ಫಿಯರ್ ಎನಿಥಿಂಗ್ ಎಲ್ಸ್. ವಾ, ನೀನು ದೇವರಿಗೆ ಭಯಪಡುವುದಾದರೆ ಬೇರೆ ಯಾವುದಕ್ಕೂ ಭಯಪಡುವ ಅವಶ್ಯ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಯೆಶಾಯನು ಭಾಳ ಚೆನ್ನಾಗಿ ಇಲ್ಲಿ ಹೇಳ್ತಿದ್ದಾನೆ. ಒಂದು ವೇಳೆ ಈ ದೇವರ ಭಯ ಯೆಶಾಯನಿಗೆ ಭಾಳ ಸ್ಟ್ರೆಂತನ್ನು, ಬಲವನ್ನು ಕೊಟ್ಟಿರಬೇಕು. ಆದ ಕಾರಣ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 36ನೇ ವಚನದಲ್ಲಿ ಗರಗಸದಿಂದ 2 ಭಾಗ ಮಾಡಿದ್ರಂತ ಹೇಳಿಬಿಟ್ಟು ಸಾಂಪ್ರದಾಯಿಕವಾಗಿ ಯೆಶಾಯನ ಬಗ್ಗೆ ಹೇಳಲಾಗಿದೆ. ಹಿ ವಾಸ್ ಸಾಡ್ ಇಂಟು 2. ಆ ರೀತಿಯಾಗಿ ಅವನ 2 ಭಾಗ ಕಟ್ ಮಾಡ್ತಾ ಇರುವಾಗ ಪ್ರವಾದಿಯಾದ ಯೆಶಾಯನನ್ನು ಅವನ ಮನಸ್ಸಿನಲ್ಲಿ ಏನಿದಿರ್ಬೋದು ಅಂತ ನಮಗೆ ಗೊತ್ತಿಲ್ಲ. ಆದರೆ ಯೆಶಾಯ 8:13-14ನೇ ವಚನದಲ್ಲಿ ಹಿ ಫಿಯರ್ಡ್ ಗಾಡ್, ದೇವರ ಭಯ ಆತನಿಗಿತ್ತು. ಆತನಿಗೆ ದೇವರ ಭಯ ಇದ್ದುದರಿಂದ ಬೇರೆ ಭಯ ಅವನು ನಿಭಾಯಿಸಲಿಕ್ಕಾಯಿತು, ಜಯಿಸಲಿಕ್ಕೆ ಆಯಿತು. ಆ ರೀತಿಯಾಗಿ ನಾವು ಕೂಡ ಪ್ರತಿಕ್ರಿಯೆ ನೀಡುವಂತೆ ದೇವರು ಸಹಾಯ ಮಾಡಲಿ. 6ನೇದಾಗಿ ನಾವೇನು ಧ್ಯಾನ ಮಾಡ್ತಾ ಇದ್ದೇವೆ, 7 ಅಥವಾ ಭಯಕ್ಕೆ 7 ಭಕ್ತಿಯ ಪ್ರತಿಕ್ರಿಯೆಗಳು, 7 ಗಾಡ್ಲಿ ರೆಸ್ಪಾನ್ಸಸ್ ಟು ಫಿಯರ್. ಫಿಯರ್ ಈಸ್ ಅ ರಿಯಲ್ ಥಿಂಗ್, ಅದು ನಿಜವಾದದ್ದು. ಆದ ಕಾರಣ ಆ ಭಯಕ್ಕೆ ಇನ್ನೊಂದು ಪ್ರತಿಕ್ರಿಯೆ ಏನು ಅಂತ ಹೇಳ್ಬಿಟ್ಟು ನಾವು ನೋಡುವಾಗ 6ನೇದಾಗಿ ಕರ್ತನನ್ನು
ಸಹಾಯಕನಾಗಿರಿಸುವುದು. ಮೇಕಿಂಗ್ ದ ಲಾರ್ಡ್ ಅವರ್ ಹೆಲ್ಪರ್. ಯಾರು ಹೆಲ್ಪ್ ಮಾಡ್ತಾರಪ್ಪ ನಿನಗೆ ಅನ್ನುವಂಥ ಒಂದು ಮನಸ್ಸು ನಮಗಿರ್ಲಿಕ್ಕೆ ಸಾಧ್ಯ. ಕೆಲವು ಸೀನಿಯರ್ ಸಿಟಿಸನ್ಸು, ಹಿರಿಯ ನಾಗರಿಕರು, ಕೆಲವರು ಅವರ ಬಗ್ಗೆ ನ್ಯೂಸ್ ಪೇಪರ್ನಲ್ಲಿ ಅಲ್ಲಿ ಕೊಲೆಗೀಡಾಗಿದ್ದಾರೆ ಅಥವಾ ಕಳ್ಳತನಕ್ಕೆ ತುತ್ತಾಗಿದ್ದಾರೆ, ಈ ರೀತಿಯಾಗೆಲ್ಲ ಓದುವಾಗ ಹೌದು ಯಾರು ಸಹಾಯಕರು ಅಂತ ಹೇಳ್ಬಿಟ್ಟು ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 6ನೇ ವಚನದಲ್ಲಿ, ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 13 ಆ್ಯಂಡ್ ವರ್ಸ್ 6, ಅದರಲ್ಲಿ ಭಾಳ ಚೆನ್ನಾಗಿ ಕೀರ್ತನೆಗಾರನು ಹೇಳಿದ್ದನ್ನು ಇಬ್ರಿಯ ಗ್ರಂಥಕರ್ತನು ಕೋಟ್ ಮಾಡ್ತಾನೆ. ಅದೇನೆಂದರೆ, ಕರ್ತನನ್ನು ನನ್ನ ಸಹಾಯಕನಾಗಿರುವ, ದ ಲಾರ್ಡ್ ಈಸ್ ಮೈ ಹೆಲ್ಪರ್. ಹೌದು, ಕರ್ತನನ್ನು ನಮ್ಮ ಸಹಾಯಕನಾಗಿ ಇಟ್ಕೊಳ್ಳೋಕೆ ಭಯ ಹೋಗ್ಬಿಡ್ತೈತೆ. ಒಂದು ಸಾರಿ ಒಂದು ಚಿಕ್ಕ ನಾಯಿ ಮರಿ, ಅದು ಚಿಕ್ಕ ನಾಯಿ ಮರಿ ದೊಡ್ಡ ತಾಯಿ ನಾಯಿ ಜೊತೆಯಲ್ಲಿ ವಾಕಿಂಗ್ ಹೋಗ್ತಾ ಇರುವಂಥ ಒಂದು ಸೀನ್ ನಾನು ನೋಡಿದೆ, ದೃಶ್ಯವನ್ನು. ದೊಡ್ಡ ನಾಯಿ ಮರಿ ಜೊತೆ, ದೊಡ್ಡ ನಾಯಿ, ತಾಯಿಯ ನಾಯಿ ಜೊತೆಗೆ ಚಿಕ್ಕ ನಾಯಿ ಮರಿ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಹೋಗ್ತಾ ಬರ್ತಾ ಇರುವಂಥ ಕೆಲವು ನಾಯಿಗಳನ್ನು ನೋಡಿಬಿಟ್ಟು ಚಿಕ್ಕ ನಾಯಿ ಮರಿ ಬೊಗಳ್ತಾ ಇತ್ತು. ಅಸಾಧಾರಣವಾದ ಧೈರ್ಯ ಅದಕ್ಕೆ ಬಂದ್ಬಿಡ್ತು, ಯಾಕಂದ್ರೆ ತಾಯಿ ನಾಯಿ ಜೊತೆಗಿದೆ ಅಂತ ಹೇಳ್ಬಿಟ್ಟು. ಆದರೆ ಸ್ವಲ್ಪ ಹೊತ್ತಾದ ಮೇಲೆ, ಅಂದರೆ ನಾನು ಅನಂತರ ನೋಡಿದಂಥ ಒಂದು ದೃಶ್ಯ ಏನಂದರೆ, ತಾಯಿ ನಾಯಿ ಇಲ್ಲದೇ ಇದ್ದಾಗ ಆ ಮರಿ ಭಾಳ ಕ್ವಾಯಟಾಗಿ ಒಂದು ಕಡೆ ಮಲಗಿಬಿಟ್ಟಿತ್ತು. ಆದರೆ ತಾಯಿ ಇದ್ದಾಗ ಅಸಾಧಾರಣವಾದ ಧೈರ್ಯ ಇತ್ತು, ಅದಕ್ಕೆ ಭಯ ಇರಲಿಲ್ಲ. ಅದೇ ರೀತಿಯಾಗಿ ಕರ್ತನನ್ನು, ಅದಕ್ಕಿಂತಲೂ ಹೆಚ್ಚಾಗಿ ಕರ್ತನನ್ನು ನಮ್ಮ ಸಹಾಯಕನಾಗಿ ನಾವು ಮಾಡಿಕೊಳ್ಳುವಾಗ ಏನಾಗ್ತದೆ, ಭಯ ಇರೋದಿಲ್ಲ. ಭಯ ಬಂದರೂ ಕೂಡ ಭಯ ಹೋಗುತ್ತೆ. ಕೊನೆಯದಾಗಿ, ಲವಿಂಗ್ ಗಾಡ್ ಪರ್ಫೆಕ್ಟ್ಲಿ, ಪೂರ್ಣವಾಗಿ ದೇವರನ್ನು ಪ್ರೀತಿಸುವುದು, ಪೂರ್ಣವಾಗಿ ಪ್ರೀತಿಸುವುದು. ಏನು ಪ್ರೀತಿಗೂ ಭಯಕ್ಕೆ ಏನು ಸಂಬಂಧ ಅಂತ ನಾವು ಯೋಚನೆ ಮಾಡ್ತಾ ಇರ್ಬೋದು. ಮೊದಲನೇ ಯೋಹಾನ 4ನೇ ಅಧ್ಯಾಯದ 18ನೇ ವಚನದಲ್ಲಿ, ಪೂರ್ಣ ಪ್ರೀತಿಯು ಭಯವನ್ನು ಹೊರಡಿಸಿಬಿಡ್ತದೆ. ಅದು ಯಾವ ರೀತಿಯಾಗಿ ಅಂದರೆ, ಒಂದು ರೂಮ್ಗೆ ಬಂದ ತಕ್ಷಣ ಲೈಟ್ ಆನ್ ಮಾಡ್ತೀವಲ್ಲ, ಅಥವಾ ಟಾರ್ಚ್ ಲೈಟ್ ಆನ್ ಮಾಡ್ತೀವಿ, ಅಥವಾ ಮೊಬೈಲ್ ಲೈಟ್ ಆನ್ ಮಾಡಿದಾಗ ಕತ್ತಲು ಆಟೋಮೆಟಿಕ್ಕಾಗಿ ಹೋಗಿಬಿಡ್ತದೆ. ಕತ್ತಲಿಗೆ ನಾವು ಏನು ಮೆಸೇಜ್ ಕೊಡಬೇಕಾಗಿಲ್ಲ. ಕತ್ತಲೆ ಈಗ ಲೈಟ್ ಆನ್ ಮಾಡ್ತೀನಿ ನೀನು ಹೋಗಂತ ಹೇಳಬೇಕಾಗಿಲ್ಲ. ಆನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಆಟೋಮೆಟಿಕ್ಲಿ ದ ಡಾರ್ಕ್ನೆಸ್ ಡಿಸಪಿಯರ್ಸ್. ಅದೇ ರೀತಿಯಾಗಿ ದೇವರನ್ನು ನಾವು ಪ್ರೀತಿಸುವಾಗ ಭಯ ಹೋಗ್ತದಂತ್ರಿ. ಐ ರಿಪೀಟ್ ದಟ್. ದೇವರ ಭಯ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳುವಾಗ ಭಯ ಬಂದು ನಮ್ಮ ಜೊತೆಗೆ ಬರೋದಿಲ್ಲ ಅಂತ. ಯಾಕಂದರೆ ದೇವರ ಭಯ ಅದು ಲೈಟ್ ಇದ್ದ ಹಾಗೆ. ಲೈಟ್ ನಮ್ಮಲ್ಲಿರುವಾಗ ಡಾರ್ಕ್ನೆಸ್ ಬರಲ್ಲ, ಕತ್ತಲೆ ಬರಲ್ಲ. ಆದ ಕಾರಣ ನಾವು ಭಯಕ್ಕೆ, ಇದು 7ನೇ ಒಂದು ಪ್ರತಿಕ್ರಿಯೆ ಏನಪ್ಪ ಅಂತ ಹೇಳಿದ್ರೆ, ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿರ್ಬೇಕು. ಅದು ಪೂರ್ಣವಾಗಿ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ, ಸಿದ್ಧಿಗೆ ಬರುವಂಥದ್ದು. ಪರ್ಫೆಕ್ಟ್ ಲವ್, ಪೂರ್ಣ ಅಂದರೆ 100% ಲವ್ ನಮ್ಮಲ್ಲಿ ಇದ್ದರೆ ಅವಾಗ 100% ಫಿಯರ್ ಇರೋದಿಲ್ಲ. ಇದು ಪ್ರಾಕ್ಟಿಕಲ್ ಆಗಿ ಯಾರು ಬರೆದಿದ್ದು? ಯೋಹಾನ್ ಬರೆದಿದ್ದು. ಯೋಹಾನನನ್ನು ಪತ್ಮೋಸ್ ದ್ವೀಪದಲ್ಲಿ ಹಾಕಿಬಿಟ್ಟಿದ್ರು, ಭಯಪಡಲಿಲ್ಲ, ಒಬ್ಬನೇ ಇದ್ದ. he lived for God, stood for God, and he wrote the book of Revelation. ಪೂರ್ಣವಾಗಿ ದೇವರನ್ನು ಪ್ರೀತಿಸಿದ್ದರಿಂದ ಆ ರೀತಿಯಾಗಿ ಆಯಿತು. ಆದ ಕಾರಣ ಭಯಕ್ಕೆ ನಮ್ಮ ಸಪ್ತ ಭಕ್ತಿಯ ಪ್ರತಿಕ್ರಿಯೆಗಳನ್ನು ನಾವು ನೋಡಿದ್ವಿ. ವಿ ಸಾ ದ 7 godly responses to fear. 1, revelation of the invisible, ಅದೃಶ್ಯದ ಪ್ರಕಟಣೆ ಹೊಂದುವುದು. 2ನೇದು ಸೀಕಿಂಗ್ ದ ಲಾರ್ಡ್, ಕರ್ತನನ್ನೇ
ಆಶ್ರಯಿಸೋದು. ಮೂರನೇದಾಗಿ ಪ್ರೆಸೆನ್ಸ್ ಆಫ್ ಗಾಡ್, ದೇವ ಸಾನ್ನಿಧ್ಯ ಹೊಂದುವುದು. ನಾಲ್ಕನೇದಾಗಿ ಟ್ರಸ್ಟಿಂಗ್ ಇನ್ ಗಾಡ್, ದೇವರನ್ನೇ ನಂಬಿರುವುದು. ಐದನೇದಾಗಿ ಫಿಯರಿಂಗ್ ಗಾಡ್ ಅಲೋನ್, ಕರ್ತನಿಗೆ ಮಾತ್ರ ಹೆದರುವುದು. ಆರನೇದಾಗಿ ಟೇಕಿಂಗ್ ದ ಲಾರ್ಡ್ ಆ್ಯಸ್ ಅವರ್ ಹೆಲ್ಪರ್, ಕರ್ತನನ್ನು ನಮ್ಮ ಸಹಾಯಕನಾಗಿ ನಾವು ಮಾಡಿಕೊಂಡಿರುವಂಥದ್ದು. ಏಳನೇದಾಗಿ ಲವಿಂಗ್ ಗಾಡ್ ಪರ್ಫೆಕ್ಟ್ಲಿ, ಪೂರ್ತಿಯಾಗಿ ಪೂರ್ಣವಾಗಿ ದೇವರನ್ನು ಪ್ರೀತಿಸೋದು. ಆ ಪ್ರೀತಿ ಬಂದು ಭಯವನ್ನು ಹೋಗಲಾಡಿಸ್ಬಿಡ್ತದೆ. ಅದು ಆರ್ಥಿಕ ಭಯ ಇರ್ಬೋದು, ಅದು ಭವಿಷ್ಯದ ಭಯ ಇರ್ಬೋದು, ಮರಣದ ಭಯ ಇರ್ಬೋದು, ಯಾವ ಟೈಪ್ ಆಫ್ ಫಿಯರ್ ಅಥವಾ ಕತ್ತಲೆ ಇರ್ಬೋದು. ಅದು ಎಂಥ ಚಿಕ್ಕ ಕತ್ತಲೆ ಇರ್ಬೋದು, 1 kg ಕತ್ತಲೆಯಾಗಿರ್ಬೋದು, ಅದು ರೂಮ್ ತುಂಬ ಇರೋ ಕತ್ತಲೆಯಾಗಿರ್ಬೋದು, ಭವಿಷ್ಯ ಲೋಕ ಎಲ್ಲ ಇರುವ ಕತ್ತಲೆಯಾಗಿರ್ಬೋದು. ಅದನ್ನೆಲ್ಲ ಹೋಗಲಾಡಿಸುವಂಥದ್ದು ದೇವರ ಪ್ರೀತಿ. ಆ ರೀತಿಯಾಗಿ ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ಭಯಕ್ಕೆ ಸಪ್ತ ಭಕ್ತಿಯ ಪ್ರತಿಕ್ರಿಯೆಗಳನ್ನು ನಾವು ನೋಡಿಕೊಂಡಂಥ ಈ ಸಂದೇಶವನ್ನು ಪ್ರಿಯ ಪವಿತ್ರಾತ್ಮನ ಸಹಾಯದಿಂದ ನಾವು ಅನ್ವಯಿಸಿಕೊಂಡು ಬಾಳುವಂತೆ ಪ್ರಿಯ ವೀಕ್ಷಕರಿಗೆ ನೀನು ಸಹಾಯ ಮಾಡು. ಹಾಗೆ ಮಾಡ್ತಿದ್ದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ತಂದೆಯೇ, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮೊಂದಿಗೂ ದೇವಜನರೆಲ್ಲರೊಂದಿಗೂ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.